ಇಂದು ಇಡೀ ದಿನ ಕಾಂಗ್ರೆಸ್ ನಾಯಕರ ಸರಣಿ ಸಭೆ ನಡೆಯಲಿದೆ. ಗಾಂಧಿ ಭಾರತ ಸಮಾವೇಶದ ಸಿದ್ಧತೆ ಕುರಿತಾಗಿ ಹಾಗೆ ಕಾಂಗ್ರೆಸ್ ಒಳಬೇಗುದಿ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಗಳಾಗುವ ಸಾಧ್ಯತೆ ಇರುವಂಥದ್ದು. ಇನ್ನು ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಕೆಪಿಸಿಸಿ ಭಾರತ್ ಜೋಡೋ ಸಭಾಂಗಣದಲ್ಲಿ ಇಂದು ಸರಣಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಇತ್ತೀಚಿನ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳ ಕುರಿತಾಗಿ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಹಾಗೆ ನಾಯಕರ ಬಹಿರಂಗ ಹೇಳಿಕೆಗಳ ಕುರಿತು ಸಮಾಲೋಚನೆ ಸಾಧ್ಯತೆ, ಅಂದರೆ ಪವರ್ ಶೇರಿಂಗ್ ಇರಬಹುದು, ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ, ಹೀಗೆ ಬಹಿರಂಗವಾಗಿ ನಾಯಕರು ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಎಲ್ಲದಕ್ಕೂ ಕೂಡ ಅಂದರೆ ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡದಂತೆ ಸುರ್ಜೇವಾಲಾ ಇವತ್ತಿನ ಸಭೆಯಲ್ಲಿ ತಾಕೀತು ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು, ಅಂದರೆ ಎಚ್ಚರಿಕೆಯನ್ನು ನೀಡಲಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ. ರಾಜಪ್ಪ, ಇವತ್ತು ಇಡೀ ದಿನ ಕಾಂಗ್ರೆಸ್ ನಾಯಕರ ಸರಣಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಬಹುಮುಖ್ಯವಾಗಿ ಇವತ್ತಿನ ಸಭೆಯ ಹೈಲೈಟ್ಸ್ ಏನಾಗಿರಲಿದೆ ಅಂತ? ಪ್ರಮುಖವಾಗಿ ಇಂದು ಸಂಜೆ ನಡೆಯುವಂತಹ ಶಾಸಕಾಂಗ ಸಭೆ ಅತ್ಯಂತ ಹೈಲೈಟ್ ಆಗಿರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಶಾಸಕಾಂಗ ಸಭೆಯಲ್ಲಿ ಅಧಿಕಾರ ಹಂಚಿಕೆ, ಮುಖ್ಯಮಂತ್ರಿ ಬದಲಾವಣೆ, ಕೆಪಿಸಿ ಅಧ್ಯಕ್ಷರ ನೇಮಕಾತಿ, ಈ ಮೂರು ಪ್ರಮುಖ ವಿಚಾರಗಳು ಚರ್ಚೆಗೆ ಬರುವಂತದ್ದು. ನಾಲ್ಕನೇದಾಗಿ ಜಾತಿ ಜನಗಣತಿ ವಿವಾದ. ಈ ನಾಲ್ಕು ವಿಚಾರ ಇಂದು ಶಾಸಕಾಂಗ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ. ಮತ್ತು ಶಾಸಕರು ಸಹ ಈ ಒಂದು ವಿಷಯದಲ್ಲಿ ಸರ್ಕಾರದ ಮೇಲೆ, ಸಚಿವರುಗಳ ಮೇಲೆ ಮತ್ತು ಎಐಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಒಂದು ಸಾಧ್ಯತೆ ಇದೆ. ಇಂದು ಬೆಳಗ್ಗೆ 11 ಗಂಟೆಗೆ ಬ್ಲಾಕ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸಭೆಯನ್ನ ಕೆಪಿಸಿ ಅಧ್ಯಕ್ಷರು ಕರೆದಿದ್ದಾರೆ. ಬೆಳಗಾವಿನಲ್ಲಿ 21ನೇ ತಾರೀಕು ಜನವರಿ 21ರಂದು ಆಯೋಜಿಸಿರುವಂತಹ ಗಾಂಧಿ ಭಾರತ ಕಾರ್ಯಕ್ರಮ ಕಳೆದ ತಿಂಗಳು ನಡೀಬೇಕಾಗಿತ್ತು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಮೃತಪಟ್ಟ ಕಾರಣಕ್ಕೋಸ್ಕರ ಅದೊಂದು ಪ್ರಕರಣವನ್ನ ಅಥವಾ ಕಾರ್ಯಕ್ರಮವನ್ನು ಮುಂದೂಡಲಾಗಿತ್ತು. ಆ ಒಂದು ಕಾರ್ಯಕ್ರಮ ದಿನಾಂಕವನ್ನ ಮರು ನಿಗದಿ ಮಾಡಲಾಗಿದೆ. ಹಾಗಾಗಿ 21ನೇ ತಾರೀಕು ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿ ನಿರ್ಮಾಣ ಮಾಡಿರುವಂತಹ 21 ಅಡಿ ಗಾಂಧಿ ಪ್ರತಿಮೆಯನ್ನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ಅಂದು ಸುವರ್ಣಸೌಧದಲ್ಲಿರುವಂತಹ ಗಾಂಧಿ ಪ್ರತಿಮೆ ಉದ್ಘಾಟನೆಗೆ ಈ ಒಂದು ಯಾವೆಲ್ಲ ಕಾರ್ಯಕ್ರಮ ಜೋಡಿಸ್ಕೋಬೇಕು ಮತ್ತು ಯಾರೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಮತ್ತು ಯಾರಿಗೆಲ್ಲ ಏನ್ ಜವಾಬ್ದಾರಿ ಹಂಚಿಕೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಬ್ಲಾಕ್ ಕಾಂಗ್ರೆಸ್ ಮತ್ತು ಬೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರ ಸಭೆಯನ್ನ ಮುಖ್ಯ ಪ್ರಧಾನ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಕರೆಯಲಾಗಿದೆ. 11 ಗಂಟೆಗೆ ಈ ಸಭೆ ಭಾರತ್ ಜೋಡೋ ಸಭಾಂಗಣದಲ್ಲಿ ಆರಂಭವಾಗುತ್ತೆ. ಇದಾದ ನಂತರ ಮಧ್ಯಾಹ್ನ 3 ಗಂಟೆಗೆ ಎಲ್ಲ ಬೇರೆ ಬೇರೆ ಈ ಒಂದು ಮೋರ್ಚಾಗಳ ವಿವಿಧ ಕಾರ್ಮಿಕ ಮೋರ್ಚಾ, ಮಹಿಳಾ ಮೋರ್ಚಾ, ಅದೇ ರೀತಿ ವೈದ್ಯಕೀಯ ಮೋರ್ಚಾ ಸೇರಿದಂತೆ ಒಟ್ಟು 15 ಮೋರ್ಚಾಗಳ ಅಧ್ಯಕ್ಷರ ಸಭೆಯನ್ನು ಸಹ ಕರೆಯಲಾಗಿದೆ. ಇದು ಸಂದರ್ಭದಲ್ಲೂ ಸಹ ಈ ಒಂದು ಕಾರ್ಯಕ್ರಮ ಏನಿದೆ, ಗಾಂಧಿ ಭಾರತ ಕಾರ್ಯಕ್ರಮದ ನಂತರ ಮತ್ತೊಂದು ಪಕ್ಷದ ಕಾರ್ಯಕ್ರಮವನ್ನು ಒಂದು ದೊಡ್ಡ ಬೃಹತ್ ಸಮಾವೇಶ ಮಾಡ್ತಿದ್ರೆ, ಆ ಸಮಾವೇಶದ ಜವಾಬ್ದಾರಿಯನ್ನ ಈ ಎಲ್ಲಾ ಅಧ್ಯಕ್ಷರುಗಳೇ ನೀಡುವಂತ ಒಂದು ಸಾಧ್ಯತೆ ಇದೆ. ಇನ್ನು ಸಂಜೆ 6 ಗಂಟೆಗೆ ಶಾಸಕಾಂಗ ಸಭೆಯನ್ನ ಖಾಸಗಿ ಹೋಟೆಲ್ ಕರೆಯಲಾಗಿದೆ. ಅಲ್ಲಿ ಪ್ರಮುಖವಾಗಿ ಇದೇ ಒಂದು ವಿಷಯ, ಗಾಂಧಿ ಭಾರತ ಕಾರ್ಯಕ್ರಮದ ಯಶಸ್ವಿ ಆಗ್ಬೇಕು ಮತ್ತು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಜನರನ್ನ ಕರೆದುಕೊಂಡ್ಬರ್ಬೇಕು. ಸುಮಾರು 2 ರಿಂದ 3 ಲಕ್ಷ ಜನ ಸೇರಿ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ತೀರ್ಮಾನವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲಾ ಕ್ಷೇತ್ರದ ಶಾಸಕರ ಎಲ್ಲಾ ಕ್ಷೇತ್ರಗಳಿಂದ ಜನರನ್ನ ಕರೆದುಕೊಂಡು ಬರುವಂತದ್ದು ಅಥವಾ ಒಗ್ಗೂಡಿಸುವಂತದ್ದು ಪ್ರಮುಖ ವಿಚಾರ. ಎರಡನೇದಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕಳೆದ ಬಾರಿ ಕಾರ್ಯಕ್ರಮಕ್ಕೆ ಅಷ್ಟೇನು ಸರಿಯಾಗಿ ರೆಸ್ಪಾನ್ಸ್ ಸಿಕ್ಕಿಲ್ಲ, ಕೇವಲ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಬದಲಾವಣೆ ಆಗಿತ್ತು. ಹೀಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಜವಾಬ್ದಾರಿಯನ್ನು ಸಹ ಇದೇ ಸಂದರ್ಭದಲ್ಲಿ ಶಾಸಕರಿಗೆ ನೀಡುವಂತ ಸಾಧ್ಯತೆ ಇದೆ. ಮೂರನೇದಾಗಿ ಬೆಳಗಾವಿನಲ್ಲಿ ನಡೆದಂತಹ ಶಾಸಕಾಂಗ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು ಯಾರು ಶಾಸಕರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡದೆ ನೇರವಾಗಿ ಅವರೇ ಸಭೆಯನ್ನ ಅಡ್ರೆಸ್ ಮಾಡಿ ನಂತರ ನೇರವಾಗಿ ಊಟಕ್ಕೆ ಬಿಟ್ಟದ ಕಾರಣಕ್ಕೋಸ್ಕರ ಬಹುತೇಕ ಶಾಸಕರು ಸಭೆಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ತುಂಬಾ ಶಾಸಕರು ಆಕ್ರೋಶಗೊಂಡಿದ್ದಾರೆ. ಶಾಸಕರಿಗೆ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಾ ಇಲ್ಲ, ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಆಕ್ರೋಶ ತುಂಬಾ ಜನಕ್ಕಿದೆ. ಹಾಗಾಗಿ ಆ ವಿಷಯವನ್ನೇ ಪ್ರಮುಖವಾಗಿ ಚರ್ಚಿಸುವಂತ ಸಾಧ್ಯತೆ ಇದೆ. ಇನ್ನು ಎರಡನೇದಾಗಿ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರುಗಳು ಸರ್ಕಾರದ ಈ ಒಂದು ನೀತಿಯನ್ನ, ಸಿದ್ದರಾಮಯ್ಯ ಹಿಂದೆ ಕಾಂತರಾಜು ವರದಿಯನ್ನು ಕೊಡಲಾಗಿತ್ತು, ಆ ವರದಿಯನ್ನ ವಿರೋಧಿಸ್ತಾ ಇದ್ರೆ SC ST ಮತ್ತು OBC ಶಾಸಕರುಗಳು ಆ ವರದಿಯ ಪರವಾಗಿದ್ದಾರೆ. ಹೀಗಾಗಿ 16ನೇ ತಾರೀಕು ನಡೆಯುವಂತ ಕ್ಯಾಬಿನೆಟ್ ಸಭೆಯಲ್ಲಿ ಇದನ್ನ ಮಂಡಿಸ್ತಾರೆ ಅಂತ ಅನ್ನೋ ವಿಷಯ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಹೀಗಾಗಿ ಆ ಶಾಸಕರೆಲ್ಲ, ಒಕ್ಕಲಿಗರು ಮತ್ತು ಲಿಂಗಾಯತ ಶಾಸಕರು ಈ ಒಂದು ವಿಷಯ ಮುಂದಿಟ್ಕೊಂಡು ವಿರೋಧವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಮತ್ತು ಯಾವುದೇ ಕಾರಣಕ್ಕೂ ವರದಿಯನ್ನ ಜಾರಿ ಮಾಡುವುದು ಬೇಡ ಅಂತ ಡಿಮ್ಯಾಂಡ್ ಅನ್ನು ಇಡುವಂತ ಸಾಧ್ಯತೆ. ಇದು ಸಹಜವಾಗಿ ಗದ್ದಲಕ್ಕೆ ಕಾರಣವಾಗುವಂತ ಸಾಧ್ಯತೆ ಇದೆ.
ಇನ್ನು ಮೂರನೇದಾಗಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕು ಅಥವಾ ಸಚಿವ ಸಂಪುಟನ ಪುನರ್ರಚನೆ ಮಾಡಬೇಕು ಅಂತ ಅಹವಾಲು ಕೇಳಿ ಬರ್ತಾ ಇದೆ. ಸಚಿವರುಗಳು ಶಾಸಕರ ಮಾತನ್ನ ಕೇಳ್ತಾ ಇಲ್ಲ, ಅವರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡ್ತಾ ಇಲ್ಲ, ಶಾಸಕರಿಗೆ ಸರಿಯಾಗಿ ಗೌರವ ಕೊಡ್ತಾ ಇಲ್ಲ ಅಂತ ಆರೋಪವನ್ನ ಮೊದಲು ಹಲವಾರು ಶಾಸಕರು ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಸಚಿವರ ವರ್ತನೆ ಬಗ್ಗೆ ಅವ್ರಿಗೆ ಕಡಿವಾಣ ಹಾಕಬೇಕು ಮತ್ತು ಸಚಿವರ ಬದಲಾವಣೆ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಕೆಲ ಶಾಸಕರು ಮಾಡ್ತಿದ್ದಾರೆ. ಆ ಒಂದು ವಿಷಯನ ಪಕ್ಷದ ವರಿಷ್ಠ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಯಾವ ತರ ಪರಿಗಣಿಸ್ತಾರೆ, ಒಂದ್ ವೇಳೆ ಅದಕ್ಕೆ ಸಾಧ್ಯತೆ ಇದೆಯಾ ಅಂತ ಅನ್ನೋದನ್ನು ಸಹ ಚರ್ಚಿತ ವಿಷಯ. ಇನ್ನು ಮೂರನೇದಾಗಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ವಿಷಯನೂ ಸಹ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈ ಒಂದು ವಿಷಯದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪಟ್ಟಣ ಹಿಡಿದು ತಾವು ಮತ್ತೆ ಇಲ್ಲದಿದ್ರೆ ತಮ್ಮ ಸಹೋದರರು ಬೇಕು, ತಮ್ಮ ಬೆಂಬಲಿತರಿಗೆ ಮಾತ್ರ ಕೆಪಿಸಿ ಅಧ್ಯಕ್ಷ ಪಟ್ಟ ಬೇಕು, ತಾವು ರಾಜೀನಾಮೆ ಕೊಟ್ಟಿದ್ದಲ್ಲಿ ನೇರವಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಗೊಂದಲವನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾವ ತರ ಬಗೆಹರಿಸ್ತಾರೆ ಅಂತ ಆ ಸಭೆಗೂ ಮುನ್ನ, ಶಾಸಕಾಂಗ ಸಭೆಗೂ ಮುನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಿರಿಯ ಶಾಸಕರ ಕಾಂಗ್ರೆಸ್ನ ಹಿರಿಯ ನಾಯಕರ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಈ ರೀತಿ ಬಹಿರಂಗ ಹೇಳಿಕೆಗಳ ಕೊಡುವ ಮೂಲಕ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಆಗ್ತಿರುವಂತ ಡ್ಯಾಮೇಜ್ ಅನ್ನ ತಪ್ಪಿಸಬೇಕು ಮತ್ತು ಹಿರಿಯ ಸಚಿವರುಗಳ ನಡುವೆ ಆಗ್ತಿರುವಂತ ಈ ಒಂದು ಆಂತರಿಕ ಗೊಂದಲವನ್ನ ಅಥವಾ ಈ ಭಿನ್ನಾಭಿಪ್ರಾಯಗಳನ್ನ ಸಾಧ್ಯವಾದಷ್ಟು ನಿಯಂತ್ರಣಕ್ಕೆ ತರದಿದ್ದಲ್ಲಿ ಅದು ವಿಪಕ್ಷಗಳಿಗೆ ಆಹಾರವಾಗುತ್ತೆ ಮತ್ತು ಅದರ ಪರಿಣಾಮ ಸರ್ಕಾರ ಮತ್ತು ಪಕ್ಷದ ವರ್ಚಸ್ಸಿಗೆ ಹಾನಿಯಾಗುತ್ತೆ ಅಂತ ನಮ್ಮ ಸಂದೇಶವನ್ನು ಸಹ ಹಿರಿಯ ನಾಯಕರುಗಳು ಸುರ್ಜೇವಾಲಾ ಅವರಿಗೆ ಮನವಿ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಇಂದು ಇಡೀ ದಿನ ಕಾಂಗ್ರೆಸ್ ಪಡೆದಲ್ಲಿ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಆ ಬೆಳವಣಿಗೆಗಳ ಪರಿಣಾಮ ಏನಾಗುತ್ತೆ ಅಥವಾ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತಾರೆ ಸುರ್ಜೇವಾಲಾ, ಸಚಿವ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಸಿಗುತ್ತಾ, ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ನೀಡಿರುವಂತಹ ಆ ಒಪ್ಪಂದದ ಪರಿಣಾಮ ಏನಾಗಬಹುದು, ಇವೆಲ್ಲ ವಿಷಯಗಳು ಇಂದು ತುಂಬಾ ಕಾವೇರದ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಮಧುಮಾಲ, ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.